ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮಸ್ಕಾರ. ಅಮರ ಚರಿತ್ರೆ ವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರಗಳು. ಇಂದು ನಾನು ಮಾತನಾಡಲು ಹೊರಟಿರುವ ವಿಷಯ ಸ್ವಾತಂತ್ರ್ಯ. ನಮ್ಮ ಭಾರತ ದೇಶದ ಸ್ವಾತಂತ್ರ್ಯದ ಬಗ್ಗೆ. ಅಂದರೆ ಸ್ವಾತಂತ್ರ್ಯ ಅನ್ನುವುದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಪ್ರಮುಖವಾದ ವಿಷಯ. ಎಲ್ಲವೂ ಇದ್ದು ಸ್ವಾತಂತ್ರ್ಯವೇ ಇಲ್ಲದಿದ್ದರೆ ಏನೂ ಮಾಡಲು ಸಾಧ್ಯವಿಲ್ಲ. ಹಾಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಯಾವಾಗ, ಹೇಗೆ ಬಂತು, ಯಾರಿಂದ ಬಂತು, ಇಂತಹ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಹೋದರೆ ಅದಕ್ಕೆ ಕೊನೆ ಎಂಬುದೇ ಇಲ್ಲ. ಯಾಕಂದರೆ ಹಲವು ರೀತಿಯಲ್ಲಿ ಹೇಳುತ್ತಾರೆ. ಹಿಂಸಾವಾದಿಗಳಿಂದ ಬಂತು, ಅಹಿಂಸಾವಾದಿಗಳಿಂದ ಬಂತು ಅಂತ ಹೇಳುತ್ತಾರೆ. ಆದರೆ ನಿಜವಾದ ಸ್ವಾತಂತ್ರ್ಯ ಹೇಗೆ ಬಂತು ಅನ್ನೋದು ಒಂದು ಬಿಡಿಸಲಾರದ ಗಂಟು. ಅದೇನೇ ಇರಲಿ, ಸ್ವಾತಂತ್ರ್ಯದ ಚರಿತ್ರೆಯಲ್ಲಿ ಎಂದು ಅಳಿಸಲಾಗದ ಅಮರವಾಗಿರುವ ಪ್ರಮುಖ ಹೆಸರುಗಳಲ್ಲಿ ಭಗತ್ ಸಿಂಗ್, ರಾಜ್ಗುರು, ಸುಖ್ದೇವ್. ಈ ಹೆಸರುಗಳನ್ನು ಇವತ್ತಿನ ಯುವಕರು ಕೇಳುತ್ತಿದ್ದರೆ ಒಂದು ಕ್ಷಣ ಮೈಮನಗಳಲ್ಲಿ ರೋಮಾಂಚನ ಉಂಟಾಗುತ್ತದೆ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕಹಳೆಯನ್ನು ಊದಿದ ಆ ಮಹನೀಯರನ್ನು ನೆನಪಿಸಿಕೊಳ್ಳುವ ಸಲುವಾಗಿ ಅವರ ಹೆಸರಿನಲ್ಲಿ ಹುತಾತ್ಮರ ದಿನ ಅನ್ನುವ ದಿನವನ್ನು ಪ್ರತಿ ವರ್ಷ ಮಾರ್ಚ್ 23ರಂದು ಆಚರಿಸುತ್ತಾ ಬರುತ್ತಿದ್ದೇವೆ. ಆ ಹುತಾತ್ಮರ ಹಿನ್ನೆಲೆ ಏನು, ಅವರು ಯಾಕೆ ಹೋರಾಟಕ್ಕೆ ಧುಮುಕಿದರು, ಈ ಎಲ್ಲ ವಿಷಯಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಬನ್ನಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಜರಾಮರವಾದ ಹೆಸರು ಭಗತ್ ಸಿಂಗ್ ಅನ್ನೋದು. ಭಗತ್ ಸಿಂಗ್ ಅನ್ನುವ ಹೆಸರು ಒಂದು ಕ್ಷಣ ನಮ್ಮನ್ನು ರೋಮಾಂಚನಗೊಳಿಸುತ್ತದೆ. ಅಂತಹ ಭಗತ್ ಸಿಂಗ್ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನುಡಿದ ನುಡಿಗಳು: ಕ್ರಾಂತಿ ಚಿರಾಯುವಾಗಲಿ, ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ. ಅವರು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಅವರು ನನ್ನ ದೇಹವನ್ನು ಪುಡಿ ಪುಡಿ ಮಾಡಬಹುದು, ಆದರೆ ಅವರು ನನ್ನ ಆತ್ಮವನ್ನು ಹತ್ತಿಕ್ಕಲು ಸಾಧ್ಯವಾಗುವುದೇ ಇಲ್ಲ. ಕ್ರಾಂತಿಯ ಖಡ್ಗವು ಕಲ್ಲಿನ ಮೇಲೆ ಹರಿತವಾಗುತ್ತದೆ. ಕಿವುಡರು ಕೇಳಬೇಕಾದರೆ ನಮ್ಮ ಧ್ವನಿ ತುಂಬಾ ಜೋರಾಗಿರಬೇಕು. ವ್ಯಕ್ತಿಗಳನ್ನು ಕೊಲ್ಲುವುದು ಸುಲಭ, ಆದರೆ ಆಲೋಚನೆಗಳನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ನಮಗಾಗಿ ನಾಡಲ್ಲ, ನಾಡಿಗಾಗಿ ನಾವು. ಭಾರತಾಂಬೆಯೇ ನಮಗೆ ಎಲ್ಲ. ಕ್ರಾಂತಿಯು ಮನುಕುಲದ ಅಳಿಸಲಾಗದ ಹಕ್ಕು. ಸ್ವಾತಂತ್ರ್ಯವು ಎಲ್ಲರ ಜನ್ಮಸಿದ್ಧ ಹಕ್ಕು. ಒಂದು ಸಂದರ್ಭ, ಮನೆಯವರು ಮತ್ತು ಬಂಧುಗಳೆಲ್ಲ ಭಗತ್ ಸಿಂಗನಿಗೆ ಮದುವೆಯಾಗು ಎಂದು ಒತ್ತಾಯಿಸುತ್ತಾರೆ. ಆ ಸಂದರ್ಭದಲ್ಲಿ ಭಗತ್ ಸಿಂಗ್ ಹೇಳಿದ ನುಡಿಗಳು: ಇದು ಮದುವೆಯಾಗುವ ಸಮಯವಲ್ಲ. ನನ್ನ ದೇಶ ನನ್ನನ್ನು ಕರೆಯುತ್ತಿದೆ. ನನ್ನ ಹೃದಯ ಮತ್ತು ಆತ್ಮದಿಂದ ದೇಶಕ್ಕೆ ಸೇವೆ ಸಲ್ಲಿಸುವ ಪ್ರತಿಜ್ಞೆ ಮಾಡಿದ್ದೇನೆ. ಹಾಗೆ ನಡೆದುಕೊಳ್ಳುತ್ತೇನೆ. ನಿರ್ದಯ ವಿಮರ್ಶೆ ಹಾಗೂ ಸ್ವಾತಂತ್ರ್ಯ ಚಿಂತನೆ, ಕ್ರಾಂತಿಕಾರಿ ಚಿಂತನೆಯ ಎರಡು ಅತ್ಯಂತ ಪ್ರಮುಖ ಗುಣಗಳು. ಯಾವ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವಿಲ್ಲವೋ ಅದು ಹಾನಿಗೊಳಗಾಗುತ್ತದೆ, ಮತ್ತೆ ಉಳಿಯುವುದಿಲ್ಲ. ನಾನು ಬಾಂಬೆಸೆದು ಓಡಿ ಹೋಗುವವನಲ್ಲ, ಶತ್ರುವಿನ ಎದರಲ್ಲಿ ನಿಂತು ಹೋರಾಟ ಮಾಡುವವನು. ನನ್ನ ದೇಹದ, ನನ್ನ ಉಸಿರಿನ, ನನ್ನ ಜೀವದ ಕಣ ಶ್ವಾಸ, ಕ್ಷಣ ಕ್ಷಣವು ಭಾರತದ ಸ್ವಾತಂತ್ರ್ಯ. ಅದಕ್ಕಾಗಿ
ನಾನು ನನ್ನನ್ನೇ ಅರ್ಪಿಸಿಕೊಳ್ಳಲು ಸಿದ್ಧ ಎಂದು ಹೋರಾಟ ಆರಂಭಿಸಿ ಬ್ರಿಟಿಷರ ನಿದ್ದೆಗೆಡಿಸಿದ ವೀರ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್. ಬಾಂಬ್ ದಾಳಿಯ ಪ್ರಕರಣದಲ್ಲಿ ಭಗತ್ ಸಿಂಗ್, ಸುಖ್ದೇವ್, ರಾಜ್ಗುರು ಅವರನ್ನು ಬಂಧಿಸಿ ಜೈಲಿನಲ್ಲಿಟ್ಟರು. ಸಮಯ ಸರಿಯಿತು. ಇವರನ್ನು ಹೀಗೆ ಬಿಟ್ಟರೆ ನಮ್ಮ ಅಂತ್ಯವನ್ನು ಹಾಡುತ್ತಾರೆ ಎಂದು ನಿರ್ಧರಿಸಿದ ಬ್ರಿಟಿಷ್ ಅಧಿಕಾರಿಗಳು ಮೂವರನ್ನು ಗಲ್ಲಿಗೇರಿಸಲು ನಿರ್ಧರಿಸಿದರು. ಅದಕ್ಕಿಂತ ಸ್ವಲ್ಪ ದಿನಗಳ ಮುಂಚೆ ಭಗತ್ ಸಿಂಗ್ ಅವರ ತಾಯಿ ಶ್ರೀಮತಿ ವಿದ್ಯಾವತಿ ಕಿಶನ್ ಸಿಂಗ್ ಅವರು ಭಗತ್ ಸಿಂಗ್ನನ್ನು ಮಾತನಾಡಿಸಲು ಬಂದಾಗ ಭಗತ್ ಸಿಂಗ್ ತಾಯಿಗೆ ಹೇಳಿದ ಸ್ವಾಭಿಮಾನ, ಸ್ವಾತಂತ್ರ್ಯದ ಕಿಚ್ಚಿನ ನುಡಿಗಳು: ಅಮ್ಮ, ನಿನ್ನ ಮಗ ಇಡೀ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಎದೆ ಗುಂಡಿಗೆ ಆದರುವಂತೆ ಮಾಡಿ ಹೆಮ್ಮೆಯಿಂದ ಗಲ್ಲಿಗೇರುತ್ತಿದ್ದಾನೆ. ನಾನು ಕೊನೆಯ ಕ್ಷಣದವರೆಗೂ ಖಂಡಿತ ನಗುತ್ತಿರುತ್ತೇನೆ. ನನ್ನ ಕಣ್ಣಲ್ಲಿ ಸಾವಿನ ಹೆದರಿಕೆಯನ್ನು ಆಂಗ್ಲರು ಖಂಡಿತ ನೋಡಲಾರರು. ಅಮ್ಮ, ನೀನು ಯಾವುದೇ ಕಾರಣಕ್ಕೂ ಕಣ್ಣೀರಿಡಬಾರದು. ನಿನ್ನ ಕಣ್ಣೀರ ನೋಡಿ ಭಗತ್ ಸಿಂಗನ ತಾಯಿ ಅಸಹಾಯಕಳಾಗಿ ಕಣ್ಣೀರಿಡುತ್ತಿದ್ದಾಳೆ ಎಂದು ಬ್ರಿಟಿಷರು ಆಡಿಕೊಳ್ಳುವುದು ನನಗೆ ಇಷ್ಟವಿಲ್ಲ. ಏಕೆಂದರೆ ಜನರ ದೃಷ್ಟಿಯಲ್ಲಿ ನಿನ್ನ ಮಗ ಹುತಾತ್ಮ. ಭಾಷೆ ಕೊಡಮ್ಮ ಎಂದು ನೀನು ಕಣ್ಣೀರಿಡುವುದಿಲ್ಲವೆಂದು. ಭಾರತದ ಮಹಾನ್ ಕ್ರಾಂತಿಕಾರಿ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು ಅವರ ಒಡನಾಡಿ ಸುಖ್ದೇವ್ ಚಿಕ್ಕಂದಿನಿಂದ ಬ್ರಿಟಿಷರು ಭಾರತೀಯರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆ, ದೌರ್ಜನ್ಯವನ್ನು ಕಂಡಾಗಲೆಲ್ಲ ಸುಖದೇವನ ರಕ್ತ ಕುದಿಯುತ್ತಿತ್ತು. ಸಹಪಾಠಿಗಳೆಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಕನಸುಗಳತ್ತ ಯೋಚಿಸುತ್ತಿದ್ದರೆ ಸುಖದೇವ್ ದೇಶದ ದಾಸ್ಯವನ್ನು ಕಿತ್ತೊಗೆಯುವ ಕನಸು ಕಾಣುತ್ತಿದ್ದರು. ಸುಖದೇವ್ ಬರೀ ಉಪದೇಶಗಳನ್ನು ಮಾಡುತ್ತಿರಲಿಲ್ಲ, ಸ್ವತಃ ಹಾಗೆ ನಡೆದುಕೊಳ್ಳುತ್ತಿದ್ದರು. ಸದಾ ದೇಶದ ಬಗ್ಗೆ ಯೋಚನೆ ಮಾಡುತ್ತಿದ್ದರು. ಈ ಯೋಚನೆಯೇ ಅವರನ್ನು ಇವರಂತೆ ಯೋಚನೆ ಮಾಡುವ ಕ್ರಾಂತಿಕಾರಿ ಮನೋಭಾವದ ಭಗತ್ ಸಿಂಗ್, ರಾಜ್ಗುರು ಅವರ ಸಂಪರ್ಕವನ್ನು ಕಲ್ಪಿಸಿಕೊಟ್ಟಿತು. ಒಂದೇ ಗುರಿ, ಉದ್ದೇಶ, ಧ್ಯೇಯವುಳ್ಳ ಮೂರು ಜನ ಕ್ರಾಂತಿಕಾರಿಗಳು ಒಂದಾದರು, ಮುಂದೆ ನಡೆದರು. ಲಾಲಾ ಲಜಪತ್ ರಾಯರನ್ನು ಲಾಠಿ ಏಟಿನಿಂದ ಕೊಂದ ಬ್ರಿಟಿಷ್ ಅಧಿಕಾರಿ ಜೆ.ಪಿ. ಸ್ಯಾಂಡರ್ಸ್ 1929ರಲ್ಲಿ ನವದೆಹಲಿಯ ಸೆಂಟ್ರಲ್ ಅಸೆಂಬ್ಲಿ ಹಾಲ್ನಲ್ಲಿ ಬಾಂಬೆಸೆದ ಘಟನೆಯಲ್ಲಿ ಮೂವರು ಬಂಧಿತರಾದರು. ಮರಣದಂಡನೆ ವಿಧಿಸಲು ನಿರ್ಧರಿಸಲಾಯಿತು. ಬೆಳೆವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆಯ ಮಾತು ಅಕ್ಷರಶಃ ರಾಜ್ಗುರು ಅವರಿಗೆ ಅನ್ವಯವಾಗುತ್ತದೆ. ಬಾಲ್ಯದಿಂದಲೇ ತಮ್ಮ ಸುತ್ತಮುತ್ತ ನಡೆಯುತ್ತಿದ್ದ ಘಟನೆಗಳನ್ನು ನೋಡುತ್ತಿದ್ದರು. ಇದಕ್ಕೆ ಪರಿಹಾರ ಹುಡುಕಬೇಕು ಅನ್ನುವ ಯೋಚನೆ ಅವರಲ್ಲಿ ಮೂಡುತ್ತಿತ್ತು. ಆಗ ಅವರು ಆ ದಾರಿಯಲ್ಲಿ ನಡೆಯಲು ಪ್ರಯತ್ನಿಸುತ್ತಿದ್ದರು. ಹೀಗೆ ನಡೆಯುವಾಗ ಅವರಿಗೆ ಭಗತ್ ಸಿಂಗ್, ಸುಖ್ದೇವ್ ಅವರ ಒಡನಾಟ ದೊರಕಿತು. ಮೂವರು ಒಂದಾಗಿ ನಡೆದರು. ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಹೋರಾಟಗಾರರಾಗಿದ್ದ ಲಾಲ್ ಪಾಲ್ ಬಾಲ್ ಇವರಲ್ಲಿ ಲಾಲಾ ಲಜಪತ್ ರಾಯರನ್ನು ಬ್ರಿಟಿಷ್ ಅಧಿಕಾರಿ ಅಮಾನವೀಯ ರೀತಿಯಲ್ಲಿ ನಡೆದುಕೊಂಡು ಲಾಲಾ ಲಜಪತ್ ರಾಯರ ಸಾವಿಗೆ ಕಾರಣವಾಗುತ್ತದೆ. ಆಗ ಭಗತ್ ಸಿಂಗ್, ರಾಜ್ಗುರು, ಸುಖ್ದೇವ್ ಕ್ರಾಂತಿ ಚಿರಾಯುವಾಗಲಿ ಎಂದು ಮೂವರು ಬ್ರಿಟಿಷ್ ಅಧಿಕಾರಿ ಜೆ.ಪಿ. ಸ್ಯಾಂಡರ್ಸ್ ಹತ್ಯೆಗೈಯುತ್ತಾರೆ. ಮೂವರ ಬಂಧನ, ಜೈಲು, ಮರಣದಂಡನೆ. ಆಗ ಒಂದು ನಾಟಕೀಯ ದೃಶ್ಯವೇ ತೆರೆದುಕೊಳ್ಳುತ್ತದೆ. ಸ್ವಾತಂತ್ರ್ಯ ಹೋರಾಟಗಾರರ, ನಿಜ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಡೋಂಗಿ ಸ್ವಾತಂತ್ರ್ಯ ಹೋರಾಟಗಾರರ ಮಧ್ಯೆ. ಡೋಂಗಿಗಳು ಬ್ರಿಟಿಷರ ಪರವಾಗಿ ನಿಲ್ಲುತ್ತಾರೆ. ನಿಜ ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಪರವಾಗಿ, ಹೋರಾಟಗಾರರ ಪರವಾಗಿ ನಿಲ್ಲುತ್ತಾರೆ. ಈ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಮಹಾತ್ಮ ಅನಿಸಿಕೊಂಡಿರುವ ವ್ಯಕ್ತಿಯ ಬಳಿಗೆ ಬರುತ್ತಾರೆ. ನೀವು ಹೇಳಿದ ಹಾಗೆ ಮಾಡುತ್ತೇವೆ, ನಿಮ್ಮ ನಿರ್ಧಾರ ತಿಳಿಸಿ
ಎಂದು ಮಹಾತ್ಮರನ್ನು ಕೇಳುತ್ತಾರೆ. ಆಗ ಮಹಾತ್ಮರು, ನಾವು ಅಹಿಂಸಾವಾದಿಗಳು, ಅವರು ಹಿಂಸಾವಾದಿಗಳು, ಏನಾದರೂ ಮಾಡಿಕೊಳ್ಳಿ ಎಂದು ಖಡಾಖಂಡಿತವಾಗಿ ಹೇಳುತ್ತಾರೆ. ಎಂತಹ ವಿಪರ್ಯಾಸ! ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ ಹೋರಾಟಗಾರರು ಇತಿಹಾಸದಲ್ಲಿ ದಾಖಲಾಗುವುದಿಲ್ಲ, ಮಹಾತ್ಮರೂ ಆಗುವುದಿಲ್ಲ. ಏನು ಮಾಡದ ವ್ಯಕ್ತಿ ಇತಿಹಾಸದಲ್ಲಿ ದಾಖಲಾಗುತ್ತಾನೆ. ಅವನಿಂದಲೇ ಸ್ವಾತಂತ್ರ್ಯ ಬಂದಿದೆ ಎಂದು ಹೇಳುತ್ತಾರೆ. ಜಗದ ದೃಷ್ಟಿಯಲ್ಲಿ ಮಹಾತ್ಮನಾಗುತ್ತಾನೆ. ಕ್ಷಮೆ ಇರಲಿ. ಹುತಾತ್ಮರ ಬಗ್ಗೆ ಮಾತನಾಡುತ್ತಾ ಮಹಾತ್ಮನ ಬಗ್ಗೆ ಮಾತನಾಡಲು ಹೊರಟೆ. ಬ್ರಿಟಿಷ್ ಅಧಿಕಾರಿಗಳು ಕ್ಷಮೆ ಕೇಳುವಂತೆ ಒತ್ತಾಯಿಸುತ್ತಾರೆ. ಜೈಲಿನಲ್ಲಿ ಅಮಾನವೀಯವಾಗಿ ನಡೆದುಕೊಳ್ಳುತ್ತಾರೆ. ಆದರೆ ರಾಜ್ಗುರು, ಭಗತ್ ಸಿಂಗ್, ಸುಖ್ದೇವ್ ಯಾವುದೇ ರೀತಿಯ ಚಿತ್ರಹಿಂಸೆಗೂ ಬಗ್ಗುವುದಿಲ್ಲ. ಸಮಯ ಸರಿಯುತ್ತಿದೆ. ಆ ದಿನ ಕಣ್ಮುಂದೆ. ಮಾರ್ಚ್ 24 ಮಾರ್ಚ್ 23. ಯಾಕಂದರೆ ಒಂದು ವೇಳೆ ಮಾರ್ಚ್ 23ರಂದೇ ಗಲ್ಲಿಗೇರಿಸುತ್ತೇವೆ ಎಂದು ಹೇಳಿದ್ದರೆ ಅದು ಸಾಧ್ಯವಾಗುತ್ತಿತ್ತೋ ಇಲ್ಲವೋ? ಯಾಕಂದರೆ ಜನರು ಆಕ್ರೋಶದಿಂದ ಸೇರುವವರಿದ್ದರು. ಆದ್ದರಿಂದ ನಾಳೆ ಎಂದು ಹೇಳಿ, ಅಂದರೆ ಮಾರ್ಚ್ 23ರಂದು ಗಲ್ಲಿಗೇರಿಸಲು ನಿರ್ಧರಿಸಿದರು. ಅದು ಜೈಲಿನ ಒಳಗೆ ಇರುವವರಿಗೆ ಮಾತ್ರ ಸಾಗಿತು. ಜೈಲಿನಲ್ಲಿ ತಮ್ಮ ಕ್ರಾಂತಿಕಾರಿ ಇತರೆ ಸ್ನೇಹಿತರಾದ ಪಂಡಿತ್ ರಾಮ್ ಪ್ರಸಾದ್, ಬಿಸ್ಮಿಲ್ಲಾ ಖಾನ್, ಠಾಕೂರ್ ರೋಷನ್ ಸಿಂಗ್, ಸಚೀಂದ್ರನಾಥ್ ಬಕ್ಷಿ, ರಾಮಕೃಷ್ಣ ಖಾತ್ರಿ ಮುಂತಾದವರಿಂದ ರಚಿತವಾದ ಮೇರಾ ರಂಗ ದೇ ಬಸಂತಿ ಚೋಲಾ ಚೋಲಾ ಹಾಡನ್ನು ಹಾಡುತ್ತಾ ಸಹ ಕ್ರಾಂತಿಕಾರಿಗಳೊಂದಿಗೆ ಮಾತನಾಡುತ್ತಾ, ನೀವೆಲ್ಲರೂ ಇನ್ನಷ್ಟು ವರ್ಷ ಭಾರತಾಂಬೆಯ ಸೇವೆ ಮಾಡುವ ಸೌಭಾಗ್ಯವನ್ನು ಪಡೆದಿರುವಿರಿ. ಆದರೆ ನಾವು ನೇಣುಗಂಬ ಏರಿದ ಕ್ಷಣವೇ ತಾಯಿಯ ಸೇವೆ ಮಾಡುವ ಸೌಭಾಗ್ಯದಿಂದ ವಂಚಿತರಾಗುತ್ತೇವೆ ಅನ್ನುವ ಭಾವಕ್ಕೆ ಶಬ್ದಗಳೇ ಇಲ್ಲ. ಮಾರ್ಚ್ 24 ಅಂತ ಸಾರ್ವಜನಿಕವಾಗಿ ಘೋಷಿಸಿದ ಬ್ರಿಟಿಷ್ ಅಧಿಕಾರಿಗಳು 1931 ಮಾರ್ಚ್ 23ರಂದು ಗಲ್ಲಿಗೇರಿಸಲು ಬ್ರಿಟಿಷ್ ಅಧಿಕಾರಿಗಳು ಸಿದ್ಧರಾದಾಗ ಭಗತ್ ಸಿಂಗ್, ರಾಜ್ಗುರು, ಸುಖ್ದೇವ್ ಯಾವುದೇ ಖೇದ ಭಾವನೆ ಇಲ್ಲದೆ ಹಸನ್ಮುಖದಿಂದ ನೇಣಿಗೇರಲು ಸಿದ್ಧರಾದರು, ಹುತಾತ್ಮರಾದರು. ಸ್ವಾತಂತ್ರ್ಯದ ಕಹಳೆಯನ್ನು ಊದಿದ ವೀರ ಶಿರೋಮಣಿಗಳು ಭಾರತಾಂಬೆಯ ವೀರಪುತ್ರರು. ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯವು ಕೆಲವು ಮಹಾನ್ ಅಹಿಂಸಾವಾದಿ ನಾಯಕರಿಂದ ದೊರಕಿತು ಎಂದು ಹೇಳುವ ನಕಲಿ ನಾಯಕರಿಗೆ ಎಲ್ಲಿ ಗೊತ್ತು ಹೋರಾಟ, ಸ್ವಾತಂತ್ರ್ಯ, ಸ್ವಾಭಿಮಾನ? ರಾಜ್ಗುರು, ಭಗತ್ ಸಿಂಗ್, ಸುಖ್ದೇವ್ ಅವರಂತ ಲಕ್ಷಾಂತರ ತೆರೆಮರೆಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ನೆನೆಯುವ ದಿನ ಹುತಾತ್ಮರ ದಿನ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅಸಂಖ್ಯಾತ ಹುತಾತ್ಮರಿಗೆ ಗೌರವವನ್ನು ತೋರಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಕ್ರಾಂತಿ ಚಿರಾಯುವಾಗಲಿ. ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಭಾರತಾಂಬೆಗೆ ಜಯವಾಗಲಿ, ಭಾರತಾಂಬೆಗೆ ಜಯವಾಗಲಿ, ಭಾರತಾಂಬೆಗೆ ಜಯವಾಗಲಿ. ಮೊಳಗಲಿ ಮೊಳಗಲಿ ಜಯಘೋಷ ಮೊಳಗುತ್ತಿರಲಿ ಸೂರ್ಯ ಚಂದ್ರಾದಿಗಳು ಇರುವವರೆಗೂ. ಇಲ್ಲಿಯವರೆಗೂ ಭಗತ್ ಸಿಂಗ್, ರಾಜ್ಗುರು, ಸುಖ್ದೇವ್ ಅವರ ಬಗ್ಗೆ ಕೇಳಿದ್ದಿರಲ್ಲ. ಮಾತನಾಡುವುದು ಸಹಜ, ಆದರೆ ಎದುರಾಳಿಯ ಗುಂಡಿಗೆ ಎದೆ ಕೊಟ್ಟು ನಿಲ್ಲುವುದಿದೆಯಲ್ಲ, ಅದು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನೊಂದು ಕ್ಷಣದಲ್ಲಿ ನಾವು ಇಲ್ಲವಾಗುತ್ತೇವೆ ಅನ್ನುವ ಸತ್ಯ ಗೊತ್ತಿದ್ದರೂ ಸಾಯಲಿ ನೋಡೋಣ ಅನ್ನುವ ಧೈರ್ಯ ಪಡುವಂಥದ್ದು ಜನಸಾಮಾನ್ಯರಿಗೆ ಆಗಲು ಸಾಧ್ಯವಿಲ್ಲ. ಅಂತಹ ಮಹನೀಯರು 3 ಜನ: ಭಗತ್ ಸಿಂಗ್, ರಾಜ್ಗುರು, ಸುಖ್ದೇವ್. ಸೂರ್ಯ ಚಂದ್ರಾದಿಗಳು ಇರುವವರೆಗೂ ಅವರನ್ನು ನಾವೆಂದು ಮರೆಯಲು ಆಗೋದಿಲ್ಲ. ಈ ದಿನ ಹುತಾತ್ಮರ ದಿನ. ಅವರನ್ನು ನೆನೆಯೋಣ, ಗೌರವಿಸೋಣ. ಸ್ವತಂತ್ರ ಭಾರತದ ಪ್ರಜೆಗಳಾಗಿ ಸ್ವತಂತ್ರವಾಗಿ ಬದುಕೋಣ. ಎಲ್ಲರಿಗೂ ನಮಸ್ಕಾರ. ಭಾರತಾಂಬೆಗೆ ಜಯವಾಗಲಿ.
ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ